ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಈ ಒಂದು 4 ದಿನ ಹೆಂಗೆ ಕಳೀತೋ ದೇವರೇ ಅನ್ನೋ ಥರ ಆಗಿತ್ತು. ಯಾಕಂದರೆ ಬ್ರಹ್ಮರಂಗೆ ಇದ್ದಕ್ಕಿದ್ದಂಗೆ ಹುಷಾರು ತಪ್ಪಿತು. ವಾತಾವರಣವೂ ಕೂಡ ಹಾಗೆ ಇತ್ತು, ಫುಲ್ಲು ಥಂಡಿ. ಹಾಗಾಗಿ ಅವಳಿಗೆ ಸ್ವಲ್ಪ ಹುಷಾರು ತಪ್ಪಿತು. 4 ದಿನದಿಂದನೂ ಕೂಡ ಮನೆಯಲ್ಲೇ ಇಟ್ಕೊಂಡು ಅವಳನ್ನ ನೋಡ್ಕೊಳೋದ್ರಲ್ಲಿ, ಅವಳಿಗೆ ಮೆಡಿಸನ್ಸ್ ಹಾಕೋದ್ರಲ್ಲೇ ನನ್ನ ಟೈಮ್ ಹೋಯಿತು. ಹಾಗಾಗಿ ನಾನು ವೀಡಿಯೋನ ಕಂಟಿನ್ಯೂ ಆಗಿ ನಾವು ವ್ಲಾಗ್ಸ್ ಆಗಲಿ ಏನು ವೀಡಿಯೋಸ್ ಆಗಲಿ ಹಾಕೋದಕ್ಕಾಗಿಲ್ಲ. ಸಾರಿ. ಮತ್ತೆ ಹೊಸ್ದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಇವಾಗ ಬ್ರಹ್ಮನಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ. ಟಿಫನ್ ಮಾಡಿಸೋದು ಒಂದು ದೊಡ್ಡ ಟಾಸ್ಕು. ಅದರಲ್ಲಿ ಇವಾಗ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಟಿಫನ್ ಮಾಡಿಸೋದಂತೂ ಅದು ಒಂದು ದೊಡ್ಡ ಸಾಹಸ ಅಂತಲೇ ಹೇಳ್ಬೋದು. ಹಾಗಾಗಿ ಅವಳಿಗೆ ಕೂರಿಸ್ಕೊಂಡು ನಿಧಾನಕ್ಕೆ ಟಿಫನ್ ಮಾಡಿಸ್ತಾ ಇದ್ದೀನಿ. ಅಜಯ್ ಅವನ ಪಾಡಿಗೆ ಅವ್ನು ಟಿಫನ್ ಮಾಡ್ಕೊಂಡು ಅವನು ರೆಡಿ ಆಗ್ತಾ ಇದ್ದಾನೆ. ಇವಾಗ ಅವಳಿಗೆ ಹಾಸ್ಪಿಟ್ಲಿಗೆ, ಅಂದರೆ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಬಂದಾಗಂತೂ ನಮ್ಮ ಪಿಕ್ಚರ್ ಬಿಟ್ಟೋದಂತಲೇ ಹೇಳ್ಬೋದು. ನಾವು ಹಾಸ್ಪಿಟಲ್ಗೆ ಹೋಗಿದ್ದು ಸಂಜೆ ಒಂದು 5 ಗಂಟೆ 6 ಗಂಟೆ ಹಂಗೆ ಹೋಗಿ ಅವಳನ್ನ ತೋರಿಸ್ಕೊಂಡು, ಮತ್ತು ಅವಳಿಗೆ ಸ್ವಲ್ಪ ಕಫ ಜಾಸ್ತಿ ಆಗಿದೆ ಅಂತ ಹೇಳಿದರು ಡಾಕ್ಟ್ರು. ಆಮೇಲೆ ಅಲ್ಲಿ ಕಫ ಹಿಡಿತಾರಲ್ವ, ಅದನ್ನು ಆಕ್ಸಿಜನ್ನಿಂದ ಹಾಕ್ಸ್ಕೊಂಡು ಕರ್ಕೊಂಬಂದೆ. ಹಾಸ್ಪಿಟಲ್ ಬಿಟ್ಟು ಒಂದು ಸ್ವಲ್ಪ ದೂರ ಬಂದಿದ್ದೀವಿ. ಯಪ್ಪ ಹೆಂಗೆ ಮಾಡಿದ್ಲಂದರೆ ನನಗೆ ಕೈ ಕಾಲೇ ಆಡ್ತಾಯಿಲ್ಲ, ಆ ಥರ ಅವಳು ಇದು ಮಾಡ್ತಾಯಿದ್ಲು. ಅಂದರೆ ಒಂದೊಂದು 5 ನಿಮಿಷಕ್ಕೂ ನಿಂದ್ರಿಸೋದು ಗಾಡಿನ, ವಾಮಿಂಟ್ ಮಾಡೋದು, ಆ ಥರ ಆಗ್ತಾಯಿತ್ತು. ನಾವು ಹಾಸ್ಪಿಟ್ಲ್ ಬಿಟ್ಟಿದ್ದು 6 ಗಂಟೆ ಹಂಗೆ, ಮನೆಗೆ ಬಂದಿದ್ದು ಒಂದು 8 ಗಂಟೆ ಆಗಿತ್ತು. ಅಂದರೆ ತುಂಬ ದೂರ ಇಲ್ಲ. ಅಲ್ಲಿ ನಾವು ಕರೆಕ್ಟಾಗಿ ಬಂದ್ವಿ ಅಂದರೆ ಒಂದು 1/4 ಗಂಟೆ ಅನ್ನೋಷ್ಟರಲ್ಲಿ ನಾವು ಬರ್ತೀವಿ ಮನೆಗೆ. ಅಂಥದ್ದು 2 ತಾಸುವರೆಗೂ ಆ ಥರ ಆಯಿತು ನಮಗೆ. ಹೆಂಗೋ ಸುಧಾರಿಸ್ಕೊಂಡು ಅವಳನ್ನ ಮನೆಗೆ ಕರ್ಕೊಂಬಂದ್ವಿ. ಮನೆಗೆ ಕರ್ಕೊಂಬಂದರೆ ವಿಪರೀತ ಜ್ವರ, ಹಂಗೆ ಫುಲ್ಲು ಬೆಂಕಿ ಹೆಂಗೆ ಸುಡ್ತಾ ಇದೆ. ಆಮೇಲೆ ಅವಳಿಗೆ ಶಿರಪ್ ಹಾಕೋಣ ಅಂತಂದರೆ ಶಿರಪ್ ಹಾಕಿದ ತಕ್ಷಣ ಮತ್ತೆ ವಾಮಿಂಟಿಂಗು, ಒಂಥರ ಕೈ ಕಾಲೇ ಆಡ್ಲಿದ್ದಂಗೆ ಆಗೋಯಿತು. ಇದೇನಪ್ಪ ವಾಮಿಂಟಿಂಗ್ ನಿಲ್ತಾನೇ ಇಲ್ಲ. ಮತ್ತು ಶಿರಪ್ ಹೆಂಗೆ ಹಾಕಿದರೆ ತಾನೇ ಅದು ಕಂಟ್ರೋಲ್ ಆಗೋದು, ಜ್ವರ ಆಗಲಿ ಮತ್ತು ಕೆಮ್ಮಾಗಲಿ ಹೆಂಗೆ ಮಾಡೋದು ಅಂತ ಹೇಳಿ ಮತ್ತೆ ನೈಟು ಡಾಕ್ಟರ್ಗೆ ಫೋನ್ ಮಾಡಿ ಈ ಥರ ಮಾಡ್ತಾ ಇದ್ದಾಳೆ ಭ್ರಮರ ಅಂತ ಹೇಳಿದ್ದಕ್ಕೆ, ಇಲ್ಲ ಅವಳು ಕಫ ಜಾಸ್ತಿ ಆಗಿದೆಯಲ್ಲ, ಅದು ವಾಮಿಟಿಂಗಲ್ಲಿ ಹೋಗ್ತಾ ಇದೆ, 1 ಅವರ್ ಅವಳನ್ನ ಹಾಗೆ ಫ್ರೀ ಬಿಟ್ಬಿಟ್ರೆ ಆಮೇಲೆ ಬೇಕಾದರೆ ಹಾಕು 1 ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು 1 ಅವರ್ ಅವಳನ್ನ ಫ್ರೀ ಬಿಟ್ಟು, ಅದಾದಮೇಲೆ ಸ್ವಲ್ಪನೇ ಟಾನಿಕ್ ಹಾಕ್ಸ್ಬಿಟ್ಟು ಮಲಗಿಸ್ದೆ. ಮತ್ತು ರಾತ್ರಿ ಒಂದು 12 ಗಂಟೆ ಹಂಗೆ ಎದ್ಬಿಟ್ಟು ಮತ್ತೆ ಜ್ವರ ತುಂಬಾ ಆಗಿಬಿಟ್ಟಿತ್ತು. ಮತ್ತು ಆವಾಗ ಎದ್ಬಿಟ್ಟು ಅವಳಿಗೆ ಮತ್ತೆ ಶಿರಪ್ನ ಹಾಕ್ಬಿಟ್ಟು ಮತ್ತೆ ಮಲಗಿಸ್ದೆ. ಅವಳು ಮಲ್ಕೋತೀನಿ ಅಂತ ಅಂದರೂ ಕೂಡ ಅವಳಿಗೆ ಮಲ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟೊಂದು ಸುಸ್ತು, ಕೆಮ್ಮು ಹಾಗೆಲ್ಲ ಆಗ್ತಾಯಿತ್ತು. ಇವಾಗ ನೋಡ್ತಾ ಇದ್ರಲ್ವ, ತೊಡೆ ಮೇಲೆ ಹಾಕ್ಕೊಂಡು ಅವಳು ಮಲಗಿಸ್ತಾ ಇದ್ದೀನಿ. ಇವಾಗಲಾದರೂ ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡಲಿ ಅಂತ ಹೇಳಿ. ಯಾಕಂದರೆ 2 ದಿನ ಆಯಿತು ಕರೆಕ್ಟಾಗಿ ಅವಳು ನಿದ್ದೆನೇ ಮಾಡಿಲ್ಲ ಹೇಳಬೇಕಂದ್ರೆ. ಅದಕ್ಕೋಸ್ಕರ ಸ್ವಲ್ಪ ನಿದ್ದೆ ಏನಾದರೂ ಮಾಡಲಿ ಇವಾಗ ಅಂದ್ಬಿಟ್ಟು ಟಿಫನ್ ಮಾಡಿಸ್ಬಿಟ್ಟು ಅವಳನ್ನ ಮಲಗಿಸ್ತಾ ಇದ್ದೆ. ಅವಳು ಮಲಗಿಸಿ ಒಂದು ಸಂಜೆ ಹಂಗೆ ಒಂದು ಸ್ವಲ್ಪ ಹೊತ್ತು, ಒಂದು 4 ಗಂಟೆ ಹಂಗೆ ಹಾಸ್ಪಿಟಲ್ಗೆ ಮತ್ತೆ ಕರ್ಕೊಂಡು ಬಂದೆ. ಅದೇ ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮು ಅವಳಿಗೆ ಆಕ್ಸಿಜನ್ ಹಾಕ್ಸ್ಬೇಕಿತ್ತು. ಹಾಗಾಗಿ ಕರ್ಕೊಂಬಂದಿದ್ದೀನಿ. ಇವಾಗ ಕೂರಿಸ್ಕೊಂಡಿದ್ದೀನಿ. ಇವಳಿಗೆ ಹಾಕ್ಸ್ಬಿಟ್ಟು ಇವ್ಳನ್ನ ಕರ್ಕೊಂಡೋಗ್ಬೇಕು. ಇವಾಗ ಪರವಾಗಿಲ್ಲ, ಸ್ವಲ್ಪ ಫೇಸ್ ನೋಡೋಂಗಿದೆ. ಒಂದು 2 ದಿನದಿಂದ ಅಂತೂ ಅವಳು ಫೇಸ್ ನೋಡೋಂಗೆ ಇರಲಿಲ್ಲ, ಆ ಥರ ಇದ್ಲು. ಅಂದರೆ ಆ್ಯಕ್ಟಿವ್ ಆಗಿರ್ತಾ ಇರಲಿಲ್ಲ, ಸುಮ್ಮನೆ ಒಂಥರ ಸೈಲೆಂಟಾಗಿರೋದು. ಜ್ವರ ಅದರಲ್ಲಿ ಅಪ್ಪ ಅವಳು ನೋಡೋದೇ ನಮಗೊಂಥರ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಅವಳು ಆ ಥರ ಇರೋಳೇ ಅಲ್ಲ. ಹಾಗಾಗಿ ಮತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಕರ್ಕೊಂಬಂದೆ. ಸಂಜೆ ಇವಾಗ ಒಂದು 6 ಗಂಟೆ ಆಗ್ತಾ ಬಂತು. ಆವಾಗ ಅಮ್ಮ ನಾನು ಮಲ್ಕೋತೀನಮ್ಮ ಸ್ವಲ್ಪ ಹೊತ್ತು ಅಂತ ಹೇಳಿಬಿಟ್ಟು ಮಲ್ಕೊಂಡಿದ್ದಾಳೆ. ಚಾಪೆ ಹಾಸ್ತೀನಿ ಅಂದರೂ ಕೂಡ ಬೇಡ, ನನಗೆ ಹಾಸ್ಬೇಡ, ನಾನು ಹಾಗೆ ಮಲ್ಕೊತೀನಿ ಅಂದ್ಬಿಟ್ಟು ಮಲ್ಕೊಂಡಿದ್ದಾಳೆ. ನಾನು ಅವಳ ಪಕ್ಕದಲ್ಲೇ ಒಂದು ಸ್ವಲ್ಪ ಹೊತ್ತು ಅವಳು ಮಲ್ಕೊಳೋವರೆಗೂ ಕೂಡ ಜೊತೆಗೆ ಇದ್ಬಿಟ್ಟು ಆಮೇಲೆ ಮತ್ತೆ ಇವಾಗ ಟೀ ಏನಾದರೂ ಮಾಡ್ಕೊಂಡು ಕುಡಿಯೋಣ, ಮತ್ತು ರಾತ್ರಿಗೆ ಏನಾದರೂ ಮಾಡಬೇಕಿತ್ತಲ್ಲ, ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಗೊಜ್ಜು, ಅವಳಿಗೆ ಇಷ್ಟ ಗೊಜ್ಜಿದ್ರೆ ತಿಂತಾಳೆ ಅಂದ್ಬಿಟ್ಟು ಗೊಜ್ಜು ಮಾಡೋಣ ಅಂತ ಹೇಳಿ ಇವಾಗ ಅವಳನ್ನ ಮಲಗಿಸ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಟೊಮೆಟೊ ಗೊಜ್ಜು ಮಾಡಬೇಕು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ ಗೊಜ್ಜು ಅಂದರೆ ಅವಳಿಗೆ ತುಂಬ ಇಷ್ಟ, ಒಂಥರ ರುಚಿ ಅನಿಸುತ್ತೆ. ಅದು ಒಂದು ಸ್ವಲ್ಪ ಖಾರ ಹುಳಿ ಇರುತ್ತಲ್ವ, ತಿಂತಾಳೆ. ಅದಕ್ಕೋಸ್ಕರ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೋಡಿಕೊಂಡು ಖಾರದ ಪುಡಿ ಹಾಕ್ತೀನಿ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಖಾರದ ಪುಡಿ ಆದ್ರೂ ಅವಳು ತಿನ್ನೋದಿಲ್ಲ. ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ತೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ ಏನಿಲ್ಲ. ಇವತ್ತು ಸ್ವಲ್ಪ ಜಾಸ್ತಿನೇ ಬಿದ್ದಿದೆ, ಅಂದರೆ ಒಂಚೂರು ಕೊತ್ತಂಬರಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಏನು ಇಲ್ದಂಗೆ ಬೆಳ್ಳುಳ್ಳಿ, ಟೊಮೆಟೊ, ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಂಬಿಟ್ಟು ನಮ್ಗೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ನೀಟಾಗಿ
ನೀರಿನಂಶ ಇಲ್ದಂಗೆ ಚೆನ್ನಾಗಿ ಮಾಡ್ಕೊಂಡ್ವಿ ಅಂದರೆ ಒಂದು 2 ದಿನದವರೆಗೂ ಕೂಡ ಚೆನ್ನಾಗಿರುತ್ತೆ, ಏನು ಅಳಿಸಲ್ಲ, ಚೆನ್ನಾಗಿರುತ್ತೆ, ತಿನ್ಬೋದು. ಹಂಗೆ ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಹುಷಾರಿಲ್ದಿರೋ ಟೈಮಲ್ಲಿ ಈ ಥರದ್ದು ತಿನ್ನೋದಕ್ಕೆ ನಮಗೆ ಒಂಥರ ಬಾಯಿ ಇದು ಅನಿಸುತ್ತೆ, ಊಟ ಮಾಡ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಈ ಥರದ್ದು ಮಾಡಿಕೊಡ್ತಾಯಿದ್ದೀನಿ. ಈ ಟೈಮಲ್ಲಿ ಅವ್ರಿಗೊಂಥರ ಖಾರವಾಗಿ ಸ್ಪೈಸಿಯಾಗಿ ಇಲ್ಲ ಸ್ವಲ್ಪ ಹುಳಿಯಾಗಿದ್ದರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲಿ ನನ್ನ ಮಗಳಿಗೆ ಸ್ವಲ್ಪ ಖಾರ ಕಡಿಮೆನೇ, ಹುಳಿ ತಿಂತಾಳೆ ಮತ್ತು ಸ್ವೀಟ್ ತಿಂತಾಳೆ. ಹಾಗಾಗಿ ಸ್ವಲ್ಪ ಹುಳಿ ಮಾಡಿದ್ದೀನಿ, ಜಾಸ್ತಿ ಖಾರ ಮಾಡೋದಕ್ಕೆ ಹೋಗಿಲ್ಲ. ಖಾರ ಇದ್ದರೂ ಕೂಡ ಚೆನ್ನಾಗಿರುತ್ತೆ, ಬೆಳ್ಳುಳ್ಳಿ ಜಜ್ಜಿ ಹಾಕಿರ್ತೀವಲ್ವ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಊಟ ಮಾಡೋಕ್ಕಾಗಲ್ಲ ಅಂದವ್ರು ಸಹ ಊಟ ಮಾಡ್ತಾರೆ ಇದನ್ನು. ಸ್ವಲ್ಪ ಬಿಸಿ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ತಿಂತಾ ಇದ್ದರೆ ಯಪ್ಪ, ಇದ್ರ ಮುಂದೆ ಏನೂ ಬೇಡ, ಎಂಥ ಅಮೃತ ಇಟ್ಟರೂ ಕೂಡ ಬೇಡ ಅಂತ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಎಲ್ಲ ಈ ಥರ ಬಿಟ್ಕೋಬೇಕು, ಆವಾಗ ಇದು ರೆಡಿಯಾಗಿದೆ ಅಂತ ಅರ್ಥ. ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ರೆ ಮುಗೀತು, ನಮಗೆ ಟೊಮೆಟೊ ಗೊಜ್ಜು ಅನ್ನೋದು ರೆಡಿ ಆಗುತ್ತೆ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಬೇಗ ಮಾಡ್ಕೋಬೋದು. ಏನಾದರೂ ತಿನ್ನಬೇಕಪ್ಪ, ಏನೂ ತಿನ್ನೋದಕ್ಕಾಗ್ತಾಯಿಲ್ಲ ಅನ್ನೋ ಟೈಮಲ್ಲೂ ಕೂಡ ಮಾಡ್ಕೋಬೋದು. ಇದಾದಮೇಲೆ ನಾವು ವೀಡಿಯೋನ ಕಂಟಿನ್ಯೂ ಮಾಡಿದ್ದು ಸೋಮವಾರದಿಂದ. ಸೋಮವಾರ ಬೆಳಗ್ಗೆ ಎದ್ದುಬಿಟ್ಟು ಒಂದು 5 ಗಂಟೆ ಆಗಿತ್ತು. ಆವಾಗ ಅಮ್ಮ ಎದ್ದು ಒಲೆ ಹಚ್ತಾಯಿದ್ರು. ಒಲೆ ಹಚ್ಬಿಟ್ಟು ಮತ್ತೆ ಮನೆ ಕೆಲಸ ಎಲ್ಲ ಇವಾಗ ಸ್ಟಾರ್ಟ್ ಮಾಡ್ಕೋಬೇಕು. ಹಾಗಾಗಿ ಒಂದು 4 ದಿನದಿಂದನೂ ಕೂಡ ಬ್ರಹ್ಮರಂಗೆ ಹುಷಾರಿರಲಿಲ್ಲಲ್ಲ, ಹಾಗಾಗಿ ಸ್ವಲ್ಪ ವೀಡಿಯೋಸ್ ಅನ್ನೋದು ಜಾಸ್ತಿ ಮಾಡೋದಕ್ಕಾಗಲಿಲ್ಲ. ಒಂದು 4 ದಿನ ಗ್ಯಾಪ್ ಕೊಟ್ಬಿಟ್ಟು ಆಮೇಲೆ ಇವಾಗ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ನನಗಿನ್ನೂ ಕೂಡ ನಿದ್ದೆಲೇ ಇದ್ದೀನಿ ನಾನು. ಜಸ್ಟ್ ಈಗ ತಾನೇ ಎದ್ದು ಬಂದೆ, ಅಮ್ಮ ಕುತ್ಕೊಂಡು ಒಲೆ ಹಚ್ತಾ ಇದ್ರಲ್ವ, ಹಾಗಾಗಿ ಎದ್ದಳಮ್ಮ, ನಾನು ಒಲೆ ಹಚ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನ ಎದ್ದಳಿಸ್ಬಿಟ್ಟು ಈಗ ನಾನು ಒಲೆ ಹಚ್ತಾ ಇದ್ದೀನಿ. ಮತ್ತು ಕಟ್ಟಿಗೆ ಇಷ್ಟು ಇದ್ದರೂ ಕೂಡ ಸಾಲದು, ಯಾಕಂದರೆ ಒಂದೊಂದು ಸಲ ಇದರಲ್ಲೇ ಅಡುಗೆ ಎಲ್ಲ ಮಾಡ್ಕೊತಾ ಇರ್ತೀವಲ್ವ, ಅದಕ್ಕೋಸ್ಕರ ಬೆಳಗ್ಗೆ ನೀರು ಕಾಯಿಸ್ಬಿಟ್ವಿ ಅಂದರೆ ಈ ಕಡೆ ಸ್ನಾನಕ್ಕೂ ಆಗುತ್ತೆ, ಮಕ್ಕಳು ಫೇಸ್ ವಾಶ್ ಮಾಡ್ಕೊಳಕ್ಕೂ ಕೂಡ ಆಕತಿ. ಅದರಲ್ಲಿ ಇವತ್ತು ಸೋಮವಾರ ಬೇರೆ, ಇವತ್ತು ನಮ್ಮ ಮನೆ ದೇವ್ರ ವಾರ ಕೂಡ, ಹಾಗಾಗಿ ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ಬೇಡ ಅಂತ ಹೇಳಿ ಇವಾಗ ಒಲೆನೇ ಹಚ್ತಾ ಇದ್ದೀನಿ. ಒಲೆ ಹಚ್ಬಿಟ್ಟು ನೀರು ಕಾಯೋಷ್ಟರಲ್ಲಿ ಏನು ಕೆಲಸ ಇದೆ, ಮನೆ ಕ್ಲೀನ್ ಮಾಡ್ಕೊಳೋದು ಮತ್ತು ಹೊರಗಡೆ ಕ್ಲೀನ್ ಮಾಡಿ ಅಂಗಳಕ್ಕೆ ನೀರು ಹಾಕಿ ರಂಗೋಲಿ ಬಿಡೋದು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ಕೋತೀನಿ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಈ ಥರ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದರೆ ಒಂದು 10 ಗಂಟೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಒಂದು 11 ಗಂಟೆಯಿಂದ ರೆಸ್ಟ್ ಮಾಡ್ಬೋದು. ನಾವು ಲೇಟಾಗಿ ಎದ್ದಂಗೆಲ್ಲ ನಮ್ಮ ಕೆಲಸನೂ ಕೂಡ ಲೇಟ್ ಆಗ್ತಾ ಹೋಗುತ್ತೆ. ನಾವು ಬೆಳಗ್ಗೆ ಬೇಗ ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂದರೆ ಬೇಗನೆ ಕೆಲಸ ಮುಗಿಯುತ್ತೆ, ಡೇ ಫುಲ್ಲು ಆರಾಮಾಗಿರ್ಬೋದು. ಅದು ಒಂದು ನನಗೆ ಪ್ಲಸ್ ಪಾಯಿಂಟು. ಮತ್ತು ಏನಾದರೂ ಹೊರಗಡೆ ಹೋಗೋದಿದ್ರೂ ಕೂಡ ಹೋಗೋದು ಬರೋದು ಹಂಗೆಲ್ಲ ಮಾಡ್ತಾ ಇರ್ತೀವಿ. ಮತ್ತು ಬೇಗ ಎದ್ದೇಳಲಿಲ್ಲ ಅಂದರೆ ಏನೂ ಮಾಡೋದಕ್ಕಾಗಲ್ಲ, ಬರೀ ಕೆಲಸದಲ್ಲೇ ಇರಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದುಬಿಟ್ಟು, ಕಷ್ಟ ಆದರೂ ಪರವಾಗಿಲ್ಲ, ಚಳಿ ಇದೆ ಆದರೂ ಕೂಡ ಪರವಾಗಿಲ್ಲ ಅಂತ ಎದ್ದು ಇವಾಗ ಒಲೆ ಹಚ್ತಾ ಇದ್ದೀನಿ. ಮತ್ತೇನಂದರೆ ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗೋಣ ಅಂತ ಅಂದ್ಕೊಂಡೆ, ಯಾಕಂದರೆ ತುಂಬ ದಿನ ಆಗಿತ್ತು, ದೇವಸ್ಥಾನಕ್ಕೂ ಕೂಡ ಹೋಗಿರಲಿಲ್ಲ. ಅದಕ್ಕೋಸ್ಕರ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದುಬೇಡ, ನಮಗೂ ಕೂಡ ಒಂದು ಸ್ವಲ್ಪ ಮನಸ್ಸಿಗೆ ಶಾಂತಿ ಅಂತ ಅನಿಸುತ್ತೆ. ಯಾಕಂದರೆ ಒಬ್ರು ತಪ್ಪದಿಗೆ ಒಬ್ಬರು ಈ ಥರ ಹುಷಾರಿಲ್ಲದೆ ಇರೋ ಥರ ಆಗೋದಂಗೆಲ್ಲ ಆಗ್ತಾ ಇತ್ತಲ್ಲ. ಏನಂದರೆ ನನಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಅಲ್ಲಾದ್ರೂ ನಮಗೆ ಒಂದು ಸ್ವಲ್ಪ ನೆಮ್ಮದಿನಾದ್ರು ಅಂತ ಅನಿಸುತ್ತೆ, ಏನಾದರೂ ಸೊಲ್ಯೂಷನ್ ಸಿಗ್ಬೋದು ಅಂತ ಅಂದ್ಕೊಂಡು ನಾನು ಇವತ್ತು ಏನೇ ಆಗಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ, ಮನೆ ದೇವಸ್ಥಾನಕ್ಕೆ. ಯಾಕಂದರೆ ಮನೆ ದೇವರು ತುಂಬ ದೂರ ಇದೆ ನಮ್ಮದು, ಶ್ರೀಶೈಲ, ಹಾಗಾಗಿ ಅಲ್ಲಿಗೆ ಹೋಗೋದಕ್ಕಾಗಲ್ಲ. ಆತನ ದೇವಸ್ಥಾನ ಇಲ್ಲೇ ದಾವಣಗೆರೆಯಲ್ಲೇ ಇದೆ, ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಹಾಗಾಗಿ ಅಲ್ಲಿಗೆ ಹೋಗಿ ಬರ್ತೀವಿ. ಪ್ರತಿ ವಾರ ಕೂಡ ಮಿಸ್ ಮಾಡದೆ ಹೋಗ್ತಾಯಿದ್ವಿ, ಬಟ್ ಈ ಮಧ್ಯೆ ಹೋಗೋದಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತು ಏನೇ ಆಗಲಿ ಹೋಗಿ ಬಂದುಬೇಡ, ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ. ಬಟ್ ಗಟ್ಟಿ ಮನ್ಸು ಮಾಡ್ಕೊಂಡ್ವಿ ಅಂದರೆ ಯಾವುದೇ ಒಂದು ಕೆಲಸ ಆಗಲಿ ಮಾಡಬೇಕಂತ ಅಂದ್ಕೊಂಡಾಗ ಮಾಡೇ ಮಾಡ್ತೀವಿ. ಅದೇನೋ ಒಂಥರ ಮಾಡೋಣ ಹೋಗಲಿ ಅನ್ನೋ ಥರ ಇದೆ, ನಿಜವಾಗ್ಲೂ ಆ ಕೆಲಸನ ಲೇಸಿಯಾಗಿ ಮಾಡ್ಕೋತೀವಿ. ಇಲ್ಲ ಹಾಗೇ ಆಗುತ್ತೆ, ಇಲ್ಲ ಮಾಡೇ ಮಾಡ್ತೀವಿ ಅಂತಂದಿದ್ರೆ ಅದು ನಿಜವಾಗ್ಲೂ ಅದನ್ನು ಮಾಡೇ ಮಾಡ್ತೀವಿ. ಇವಾಗ ನೆಲ ಒರೆಸ್ತಾ ಇದ್ದೀನಿ. ನನಗೆ ಬಟ್ಟೆಲಿ ಒರೆಸೋದು ಸ್ವಲ್ಪ ಫಾಸ್ಟಾಗಿ ಒರೆಸ್ತೀನಿ. ಇವಾಗ ಏನು ಕೋಲಲ್ಲಿ ಒರೆಸ್ತೀನಲ್ಲ ಅದರಲ್ಲಿ ಫಾಸ್ಟ್ ಆಗೋಲ್ಲ, ಹಂಗಾಗಿ. ಮತ್ತು ದಾಸವಾಳ ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ದಾಸವಾಳ ಹೂವು. ಇವಾಗ ಅದರಲ್ಲಿ ದೇವರಿಗೆ ಇಟ್ಬಿಟ್ಟು ಇವಾಗ ಮುಡಿಸಿ ಪೂಜೆನ ಮಾಡಬೇಕು. ನಿನ್ನೆನೇ ಎಲ್ಲ ಫೋಟೋಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ವಿಭೂತಿ ಗಂಧ ಎಲ್ಲ ಹಚ್ಚಿ ಇಟ್ಟಿದ್ದೀನಿ.
ಯಾಕಂದರೆ ಬೆಳಗ್ಗೆ ಎದ್ಬಿಟ್ಟು ಇದೆಲ್ಲ ಮಾಡಿ ಮನೆ ಕೆಲಸ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆಗಲ್ಲ. ಅದರಲ್ಲಿ ನಮ್ಮ ಮನೇಲಿ ನೋಡಿದ್ದೀರಾ ಫೋಟೋಸ್ ಎಷ್ಟೊಂದಿದೆ ಅಂತ. ಅದರಲ್ಲಿ ಇವಾಗ ಇನ್ನೂ ಕಡಿಮೆ ಆಗಿದೆ, ಯಾಕಂದರೆ ಸ್ವಲ್ಪ ಮುಕ್ಕಾಗಿರೋ ಫೋಟೋಸ್ ಅವೆಲ್ಲ ಇರ್ತಾವಲ್ಲ, ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಇಟ್ಟು ಬಂದುಬಿಟ್ಟಿದ್ದೀನಿ. ಹಾಗಾಗಿ ಒಂಚೂರು ಕಡಿಮೆ ಆಗಿದೆ. ಇದೇ ಜಾಸ್ತಿ ಅಂತ ಹೇಳ್ತಾರೆ ಎಲ್ಲರೂ, ಬಟ್ ಇದು ಕಡಿಮೆ ಅಂತ ಹೇಳ್ಬೋದು. ಫೋಟೋಸ್ ಎಲ್ಲ ತೆಗ್ದಾಗಿಂದನೂ ಇನ್ನೂ ಇಷ್ಟು ಫೋಟೋಸ್ ಎಲ್ಲ ಇದ್ದಾವೆ. ಆದರೆ ಇದನ್ನು ಯಾವುದೂ ನಾವು ಹಾಗೆ ತೆಗಿಯಲ್ಲ, ಯಾಕಂದರೆ ಮುಖ ಆದರೆ ಮಾತ್ರ ತೆಗಿಯೋದು, ಅಲ್ಲಿವರೆಗೂ ಏನೂ ಅದನ್ನು ಮುಟ್ಟೋದಿಲ್ಲ. ಎಷ್ಟೊಂದು ಫೋಟೋಗಳು ನಾನು ಹುಟ್ಟೋಕ್ಕೂ ಮುಂಚೆನ ಫೋಟೋ, ಒಂದು ಎರಡೇನೋ ನಾನು ಹುಟ್ಟೋಕ್ಕೂ ಮುಂಚಿನ ಫೋಟೋ ಇದ್ದಾವೆ. ಅದಾದಮೇಲೆ ಇನ್ನು ಉಳುಕಿದ್ದೆಲ್ಲ ನಾನು ಹುಟ್ಟಿದಾಗ ತಂದಿರೋಂಥ ಫೋಟೋಸ್ ಇವೆಲ್ಲ. ನಮ್ಮಮ್ಮಂಗೆ ಮೊದಲಿಂದನೂ ಕೂಡ ಕರಿಬಸಜ್ಜ ಅಂದರೆ ತುಂಬ ಇಷ್ಟ. ಹಾಗಾಗಿ ನಮ್ಮ ಮನೇಲಿ ಮೊದಲಿಂದನೂ ಕೂಡ ಫೋಟೋ ಇತ್ತು. ಅದನ್ನು ಅದೇ ದೊಡ್ಡ ಫೋಟೋ ಇದೆ ನೋಡಿ, ಅಜ್ಜಯ್ಯನ ಫೋಟೋ, ಅದೇ ಫಸ್ಟ್ ಫೋಟೋ ನಮ್ಮ ಮನೇಲಿ ಅಜ್ಜಯ್ಯಂದು. ಅದಾದಮೇಲೆ ಚಿಕ್ಕ ಚಿಕ್ಕ ಫೋಟೋಸ್ ಎಲ್ಲ ಇದ್ವು, ಅದನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರು. ಇವಾಗ ಹೂವು ಏನಿದೆ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಟಿಫನ್ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ಮಕ್ಳಿಗೂ ಕೂಡ ಟಿಫನ್ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಅಂದರೆ ಸ್ವಲ್ಪ ನಿಧಾನಕ್ಕೆ ಬರ್ಬೋದು. ಅಕಸ್ಮಾತ್ ಲೇಟ್ ಆದ್ರೂ ಕೂಡ ಹೆಂಗೋ ಇದು ಮಾಡ್ಬೋದು. ಟಿಫನ್ ಏನೂ ಮಾಡಿಲ್ಲ, ಅವ್ರಿಗೇನು ಟಿಫನ್ ಮಾಡಿಸಿಲ್ಲ, ಹಂಗೆ ಕರ್ಕೊಂಡು ಹೋದೆ ಅಂದರೆ ಮುಗ್ದೋಯ್ತು ಅವತ್ತು ನನ್ನ ಕತೆ. ಮತ್ತು ಅಲ್ಲೂ ಕೂಡ ಗಜಿಬಿಜಿ ಆಗಿಬಿಡುತ್ತೆ, ಅಂದರೆ ಕುತ್ಕೊಳ್ಳೋಕ್ಕೂ ಟೈಮ್ ಸಿಗಲ್ಲ. ನಾವು ಹೋಗಿರೋದೇ ಅಪರೂಪಕ್ಕೆ ಹೋಗಿರ್ತೀವಿ, ಅಂಥದ್ರಲ್ಲಿ ಕುತ್ಕೊಂಡಿಲ್ದಂಗೆ ಸುಮ್ಮನೆ ಹೋದ್ವಿ ಬಂದ್ವಿ ಅನ್ನೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಎಲ್ಲ ಕೆಲಸ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ರೆ, ಅಂದರೆ ಮೇನ್ ಟಿಫನ್ ಕೆಲಸ ಮಾಡಿ ಅವರಿಗೆ ಟಿಫನ್ ತಿನ್ನಿಸ್ಬಿಟ್ಟು ಅವ್ರಿಗೆ ಯೂನಿಫಾರ್ಮ್ ಹಾಕ್ಬಿಟ್ಟು ಕರ್ಕೊಂಡು ಹೋಗಿದ್ವಿ ಅಂದರೆ ಆರಾಮಾಗಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಮನೆಗೆ ಕರ್ಕೊಂಬಂದು ಅವ್ರನ್ನ ಸ್ಕೂಲಿಗೆ ಬಿಡೋದಕ್ಕೆ ಹೋಗ್ಬೋದು. ಅದಕ್ಕೋಸ್ಕರ ಮತ್ತು ಇವತ್ತು ನಾನು ಶಿವಲಿಂಗಕ್ಕೆ ಅಭಿಷೇಕ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದಕ್ಕೆ ಪ್ಲೇಟೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು ಫಸ್ಟ್ ಏನಂದರೆ ವಿಭೂತಿ ಧಾರಣೆ ಮಾಡಬೇಕು. ನಾವು ಶಿವಲಿಂಗ ಪೂಜೆ ಮಾಡ್ಕೋಬೇಕಂದ್ರೆ ಮೇನ್ ವಿಭೂತಿ ಧಾರಣೆ ಮಾಡಿಕೊಂಡು ಅದಾದಮೇಲೆ ನಾನು ಶಿವಲಿಂಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ದೇವ್ರು ಬಂದುಬಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ. ಹಾಗಾಗಿ ಇವತ್ತು ಸೋಮವಾರ ಬೇರೆ ಇದೆಯಲ್ಲ, ಅಭಿಷೇಕ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಅಭಿಷೇಕ ಮಾಡೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಭಿಷೇಕ ಅಂದರೆ ಪ್ರತಿಯೊಂದು ಇರಬೇಕು, ಹಾಲು ಮೊಸರು ತುಪ್ಪ ಎಲ್ಲ ಇರಬೇಕಂತಂದೇನಿಲ್ಲ. ಜಸ್ಟ್ ನೀರಲ್ಲಿ ಅಭಿಷೇಕ ಮಾಡಿದರೂ ಕೂಡ ಶಿವ ಸಂತೃಪ್ತಿಗೊಳ್ತಾನೆ. ನಾನಿಲ್ಲಿ ಮನೇಲಿ ಸ್ವಲ್ಪ ಹಾಲಿತ್ತು, ಹಾಗಾಗಿ ಹಾಲು ಮತ್ತು ನೀರು ಇವೆರಡರಲ್ಲೂ ಕೂಡ ಅಭಿಷೇಕ ಮಾಡ್ತಾ ಇದ್ದೀನಿ. ಮತ್ತು ಪಂಚಾಮೃತ ಅಭಿಷೇಕ ಕೂಡ ಮಾಡ್ಬೋದು. ಮೊಸರು, ಹಾಲು, ತುಪ್ಪ, ಆಮೇಲೆ ಹಣ್ಣುಗಳು ಅದೆಲ್ಲ ಇಟ್ಬಿಟ್ಟು ಮಾಡ್ಬೋದು. ಇವಾಗ ಸದ್ಯ ಅದು ಯಾವುದೂ ಇಲ್ಲ ಅಂದರೆ ಜಸ್ಟ್ ಹಾಲು ಮತ್ತು ನೀರಲ್ಲೂ ಕೂಡ ಅಭಿಷೇಕ ಮಾಡಿದರೆ ಸಾಕು. ವಾರದಲ್ಲಿ ಒಂದು ಸಲನಾದರೂ ಈ ಥರ ಮಾಡಬೇಕು. ಇಲ್ಲಾಂತಂದರೆ 15 ದಿನಕ್ಕೊಮ್ಮೆ ಇಲ್ಲ ತಿಂಗಳಿಗೊಮ್ಮೆನಾದರೂ ನಾವು ಆ ಥರ ಮಾಡ್ತಾ ಬಂದರೆ ನಮ್ಮ ಏನು ಶಿವಲಿಂಗ ಇರುತ್ತೋ ಅದಕ್ಕೆ ಶಕ್ತಿ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾರೆ. ಮತ್ತು ಇನ್ನೊಂದು, ಶಿವ ಬೇಗ ಸಂತೃಪ್ತಿಗೊಳ್ತಾನೆ. ಶಿವ ಬಂದುಬಿಟ್ಟು ಏನಂತಾರೆ ಅಭಿಷೇಕ ಪ್ರಿಯ, ಅವರಿಗೆ ಅಭಿಷೇಕ ಮಾಡಿದಷ್ಟು ಖುಷಿಯಾಗತ್ತೆ. ಹಾಗಾಗಿ 15 ದಿನಕ್ಕೊಮ್ಮೆ ಆಗಲಿಲ್ಲ, ಅಟ್ಲೀಸ್ಟ್ ನಮ್ಗೆ ಆಗೋದೇ ಇಲ್ಲಪ್ಪ ಅಂತಂದರೆ ಮಂತ್ಲಿ ಒನ್ಸ್ ಆದರೂ ಈ ಥರ ಮಾಡಿದರೆ ತುಂಬ ಒಳ್ಳೆಯದು. ನಾವು ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಮನೆಯಲ್ಲೇ ಈ ಥರ ಶಿವಲಿಂಗ ಏನಾದರೂ ಇತ್ತು, ಇಲ್ಲ ಮನೇಲಿ ವಿಗ್ರಹಗಳು ಇದ್ವು ಅಂದರೂ ಕೂಡ ಅವಕ್ಕೆಲ್ಲದಕ್ಕೂ ಕೂಡ ಈ ಥರ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯದು. ಮತ್ತು ನನಗೆ ಈ ಚೊಂಬು ನೋಡ್ತಾ ಇದ್ರಲ್ವ, ಅದು ಹಿತ್ತಾಳೆ ಚೊಂಬು ನಂಗೆ ತುಂಬ ಅಂದರೆ ತುಂಬಾ ಇಷ್ಟ. ಅದನ್ನು ತುಂಬ ಇಷ್ಟಪಟ್ಟು ನಾನು ತರಿಸಿದ್ದು. ತುಂಬ ಯೂಸ್ ಆಗ್ತಾಯಿದೆ ಅನ್ಬೋದು ಈ ಥರ ಏನಾದರೂ ಅಭಿಷೇಕ ಮಾಡೋ ಟೈಮಲ್ಲೆಲ್ಲ, ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಮತ್ತು ಏನಾದರೂ ಪೂಜೆ ಟೈಮಲ್ಲೆಲ್ಲ ಉಪಯೋಗಿಸ್ಕೊತೀನಿ. ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ. ನಾನೇನು ಅಂದ್ಕೊಂಡಿದ್ನೋ ಅದಕ್ಕೂ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿದ್ದೆ ಏನೋ ಚೆನ್ನಾಗಿರಲ್ವೇನೋ ನೋಡೋಣ ಅಂತ ಹೇಳ್ಬಿಟ್ಟು ಡೌಟಲ್ಲಿ ತರಿಸಿದ್ದು ನಾನು. ಇದೊಂದು ತಮಿಳ್ನಾಡಲ್ಲಿ ಇರೋವಂಥವ್ರ ಹತ್ರ ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಅವ್ರದ್ದು ಲಿಂಕ್ ತೊಗೊಂಡು ವಾಟ್ಸಪ್ಪಲ್ಲಿ ನಾನು ತೊಗೊಂಬಂದಿದ್ದು, ಅಂದರೆ ತರಿಸಿದ್ದು. ತುಂಬ ಚೆನ್ನಾಗಿದೆ. ಇದ್ರ ಜೊತೆ ದೀಪಗಳು ಅವೆಲ್ಲ ಕೂಡ ತರಿಸಿದ್ದೀನಿ. ತುಂಬ ಕ್ವಾಲಿಟಿ ಇದೆ, ಹಾಗಾಗಿ ತುಂಬ ಇಷ್ಟ ಆಯಿತು. ಅದನ್ನೆಲ್ಲ ಈ ಥರ ಪೂಜೆ ಮಾಡೋದಕ್ಕೆಲ್ಲ ಉಪಯೋಗಿಸ್ಕೊತೀನಿ. ಫೈನಲಿ ಅಭಿಷೇಕ ಎಲ್ಲ ಮುಗಿದ್ಮೇಲೆ ಒಂದು ಸಲ ನೀರು ಹಾಕ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ವಾಶ್ ಮಾಡಿ ಅದಕ್ಕೆ ಅದನ್ನು ಕ್ಲೀನಾಗಿ ಒರೆಸಿ, ಅದಾದಮೇಲೆ ಅದಕ್ಕೆ ಈ ಥರ ಒಂದು ಬಟ್ಟೆ ಇರುತ್ತಲ್ವ, ವಸ್ತ್ರ ಇಟ್ಟು ಅದ್ರ ಮೇಲ್ಗಡೆ ಪ್ಲೇಟ್ ಇಟ್ಬಿಟ್ಟು ಶಿವನ ಇಟ್ಟು, ಮತ್ತು ಲಿಂಗ ಚಿಕ್ಕದೊಂದಿತ್ತು ಅದನ್ನು ಕೂಡ ಅಭಿಷೇಕ ಮಾಡಿ ಇಟ್ಟಿದ್ದೀನಿ. ಅದಕ್ಕೆಲ್ಲ
ಗಂಧ ವಿಭೂತಿ ಎಲ್ಲ ಹಚ್ಚಿ ಹೂವನ್ನ ಮುಡಿಸ್ಬಿಟ್ಟು ಈಗ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಪೂಜೆ ಮಾಡಬೇಕಾದ್ರೆ ದೇವ್ರ ಸಾಂಗ್ಸ್ನ ಕೇಳ್ತಾ ಇರ್ತೀನಿ. ಇಲ್ಲಾಂದರೆ ಒಂಥರ ಸೈಲೆಂಟ್ ಇರಬೇಕು. ಮನೇಲಿ ಗಲಾಟೆ ಇತ್ತು ಅಂದರೆ ನಿಜವಾಗ್ಲೂ ನಂಗೆ ತುಂಬಾ ಕೋಪ ಬಂದುಬಿಡುತ್ತೆ. ಪೂಜೆ ಮಾಡೋ ಟೈಮಲ್ಲಿ ಗಲಾಟೆ ಮಾಡಬಾರ್ದು, ಗದ್ದಲ ಮಾಡಬಾರ್ದು, ಸುಮ್ಮನೆ ಇರಬೇಕು, ಒಂಥರ ಪ್ರಶಾಂತವಾಗಿರಬೇಕು. ಪ್ರಶಾಂತವಾಗಿರಬೇಕು ಅಂತಂದರೆ ನಾವು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಪೂಜೆ ಮಾಡಿದರೆ ಮತ್ತು ಆವಾಗ ಪ್ರಶಾಂತವಾಗಿರುತ್ತೆ. ಇಲ್ಲ ಅಂದರೆ ಅದೇ ಗಲಾಟೆ, ಅದೇ ಎಲ್ಲ ಇರುತ್ತೆ. ಯಾಕಂದರೆ ಮಕ್ಕಳು ಕೂಡ ಚಿಕ್ಕವ್ರು ಇರೋದ್ರಿಂದ ಅವ್ರಿಗೂ ಕೂಡ ನಾವು ಹೇಳೋದಕ್ಕಾಗಲ್ಲ, ನೀವು ಗಲಾಟೆ ಮಾಡಬೇಡಿ, ನೀವು ಸುಮ್ಮನೆ ಇರಿ ಅಂತ ಏನೂ ಹೇಳೋದಕ್ಕಾಗಲ್ಲ. ಹಾಗಾಗಿ ಅವ್ರು ಎದ್ದೇಳೋಕ್ಕೂ ಮುಂಚೆನೇ ಎದ್ಬಿಟ್ಟು ಏನೇನಿದೆ ಪೂಜೆ ಮಾಡೋದು, ಬುಕ್ ಓದೋದು, ಆ ಥರ ಏನಿದೆ ಅದೆಲ್ಲ ಮಾಡಿ ಮುಗಿಸ್ಕೊತೀನಿ. ಫೈನಲಿ ಇವತ್ತಂತೂ ನಂಗೆ ತುಂಬ ಹ್ಯಾಪಿ ಅನ್ನಿಸ್ತು. ಅದು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ದಂಗೆ ಮನಸ್ಸು ಒಂಥರ ಹಗೂರ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಫುಲ್ ಹ್ಯಾಪಿ. ನನಗೇನೆಂದರೆ ಪೂಜೆ ಮಾಡಬೇಕು, ಈ ಥರ ಅಭಿಷೇಕ ಮಾಡಬೇಕು ಅಂತಂದರೆ ತುಂಬ ಖುಷಿ ಅಂತ ಅನಿಸುತ್ತೆ, ತುಂಬ ಸಮಾಧಾನ ಅನಿಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಖುಷಿ ಕೊಡುತ್ತಲ್ವ. ಸೊ ನನಗೆ ಈ ವಿಷಯದಲ್ಲಿ ತುಂಬ ಖುಷಿ ಕೊಡುತ್ತೆ. ಕೆಲವರು ಇದಕ್ಕೂ ಕೂಡ ಮಾತಾಡಿದ್ದಾರೆ, ಏನಪ್ಪ ಇವಳು ಹಿಂಗೆ ಮಾಡ್ತಾಳೆ, ಹಂಗೆ ಮಾಡ್ತಾಳೆ, ಪೂಜೆ ಪ್ರತಿಯೊಂದು ವಿಷಯಕ್ಕೂ ಮಾತಾಡ್ತಾರಲ್ಲ ಅಂತ ಅನಿಸುತ್ತೆ. ಒಂದ್ಸಲ ನಗು ಕೂಡ ಬರುತ್ತೆ. ಅಂಥವ್ರನ್ನೆಲ್ಲ ನೋಡಿದರೆ ಒಂದು ಡ್ರೆಸ್ಸಿಂದ ಹಿಡಿದು, ಒಂದು ಪೂಜೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಮಾತಾಡ್ತಾರೆ. ಅಯ್ಯೋ ಅವಳು ಹಿಂಗೆ ಮಾಡ್ತಾಳೆ, ಅವಳು ಹಂಗೆ ಮಾಡ್ತಾಳೆ, ನಮಗೆ ಹೆಂಗೆ ಬರುತ್ತೋ ನಾವು ಹಂಗೆ ಮಾಡ್ತೀವಲ್ವ. ಸೊ ಅದನ್ನೆಲ್ಲ ಮಾತಾಡೋವಂಥ ಅವಶ್ಯಕತೆ ಇರೋದಿಲ್ಲ ಯಾರಿಗೇ ಆಗಲಿ. ನನಗೆ ಅದು ತುಂಬ ಕೋಪ ಬರುತ್ತೆ. ಇನ್ನೊಬ್ಬರ ಬಗ್ಗೆ ಆ ಥರ ಮಾತಾಡ್ತಿದ್ದಾರಂದರೆ, ನನ್ನ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ನಂಗೆ ಗೊತ್ತಾದ್ರು ನಾನು ಸುಮ್ಮನೆ ಓಕೆ ನೆಗ್ಲೆಕ್ಟ್ ಮಾಡ್ತೀನಿ. ಒಂದೊಂದು ಸಲ ಕೋಪ ಬಂದುಬಿಡ್ತಂದ್ರೆ ನಿಜವಾಗ್ಲೂ ಯಾವ ರೇಂಜಿಗೆ ಆಗ್ತೀನಿ ಅಂದರೆ ನನಗೆ ಸಖತ್ತಾಗಿ ಬೈತೀನಿ ನಾನು. ಕೋಪ ಬಂದಾಗಲೇ ನನಗೆ ನಮ್ಮ ಮನೇಲಿ ಒಂಥರ ಮುಖ ಸುಮ್ಮನೆ ನೋಡ್ತಿರ್ತಾರೆ. ಯಾಕಂದರೆ ನಾನು ಸೈಲೆಂಟಾಗಿದ್ದೆ ಅಂದರೆ ಸುಮ್ಮನೆ ಯಾರೇನಂದರೂ ಸುಮ್ಮನೆ ಇರ್ತೀನಿ. ತುಂಬ ಕೋಪ ಬಂದುಬಿಡ್ತಾನೆ, ತುಂಬ ವೈಲೆಂಟ್ ಆಗಿಬಿಡ್ತೀನಿ. ಅದು ಒಂದು ನನಗೆ ಅದು ಪ್ಲಸ್ಸೋ ಮೈನಸ್ಸೋ ಒಂದು ಗೊತ್ತಿಲ್ಲ. ಓಕೆ ಇರಲಿ. ಅಂದರೆ ಟೈಮ್ ಒಂದೇ ರೀತಿ ಇರೋಲ್ಲ. ಎಲ್ಲದನ್ನೂ ಕೂಡ ನಾವು ಟೈಮ್ ತಕ್ಕಂಗೆ ಇರಲೇಬೇಕು. ಇಲ್ಲ ಅಂತಂದರೆ ನಾವು ತುಂಬ ಮೆತ್ತಗಿದ್ದೀವಿ ಅಂತಂದರೆ ಮುಗ್ದೋಯ್ತು. ಈಗಿನ ಟೈಮಲ್ಲಿ ಹಾಕ್ಕೊಂಡು ತುಳಿದು ಬಿಡ್ತಾರೆ ಜನ. ಹಾಗಾಗಿ ಯಾವ ಟೈಮಲ್ಲಿ ಹೆಂಗಿರಬೇಕೋ ಹಾಗಿದ್ರೇ ಚೆಂದ ಅಲ್ವಾ. ನಾವು ಸೈಲೆಂಟಾಗೇ ಇದ್ದೀವಿ ಅಂದರೆ ಅದನ್ನು ಇನ್ನೂ ಸ್ವಲ್ಪ ಇವ್ರು ಸೈಲೆಂಟಾಗೇ ಇರ್ತಾರೆ, ಇವ್ರಿಗೆ ಏನು ಮಾಡಿದ್ರು ಸುಮ್ಮನೆ ಇರ್ತಾರೆ, ಇವ್ರಿಗೆ ಏನು ಹೇಳಿದ್ರು ಸುಮ್ಮನೆ ಇರ್ತಾರೆ ಅಂತ ಅನ್ಕೋತಾರೆ. ಬಟ್ ಅದಲ್ಲ, ನಾವು ಆ ಥರ ಮಾತಾಡಬೇಡಿ ಅನ್ನೋದಕ್ಕೆ ಉತ್ತರ ಕೊಡಲೇಬೇಕು. ಸೊ ಅಷ್ಟೇ. ಇವಾಗ ನನ್ನ ಪ್ರೀತಿಯ ಶಿವಯ್ಯ ಈ ಥರ ಇದ್ದಾರೆ. ನಂಗೆ ತುಂಬ ಹ್ಯಾಪಿ ಅಂತ ಅನಿಸುತ್ತೆ ಈ ಥರ ಪೂಜೆ ಮಾಡಿದೆ ಅಂದರೆ. ಸೊ ಇದೆಲ್ಲ ಮುಗಿಸ್ಕೊಂಡು ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಟೀ ಮಾಡೋದಕ್ಕೆ ಅಂದರೆ ಫಸ್ಟು ಟೀ ಮಾಡಿ ಸ್ವಲ್ಪ ಟೀ ಕುಡಿದ್ಬಿಟ್ಟೆ ನಾನೀಗ ದೇವಸ್ಥಾನಕ್ಕೆ ಹೋಗೋದು. ಇಲ್ಲ ಅಂತಂದರೆ ಫುಲ್ಲು ಹಸ್ಕೊಂಡು ಏನೂ ತಿನ್ನಲಿಲ್ದಂಗೆ ಹೋದೆ ಅಲ್ಲಿ ಹೊಟ್ಟೆಲಿ ಫುಲ್ಲು ಹಸುವಾಗ್ತಾ ಇರುತ್ತೆ. ಅಲ್ಲಿ ನಮಸ್ಕಾರ ಮಾಡೋದಕ್ಕಾದ್ರೂ ಆಗುತ್ತಾ ಹೇಳಿ. ದೇವ್ರು ಏನು ಹೇಳ್ತಾನೆ, ತಿಂದು ಬರಬೇಡಿ ಅಂತ ಏನೂ ಹೇಳಲ್ಲ. ಏನಾದ್ರು ತೊಗೊಂಡು ಅಂದರೆ ಟೀ ಆಗಲಿ ಏನಾದ್ರು ಟಿಫನ್ ಆಗಲಿ ತಿಂದು ಬರಬೇಡಿ ಅಂತ ಏನೂ ಹೇಳಲ್ಲ. ಮೇನ್ ಏನು ಗೊತ್ತಾ, ನೀವು ಅಬ್ಸರ್ವ್ ಮಾಡಿ, ನಾವೇನು ತಿಂದಂಗೆ ಹಾಗೆ ಖಾಲಿ ಹೊಟ್ಟೆಲಿ ಹೋಗಿರ್ತೀವಲ್ವ, ತುಂಬ ಹೊಟ್ಟೆಲಿ ಏನಾದರೂ ಹಸುವಾಗ್ತಾ ಇರಬೇಕಾದ್ರೆ ಆ ದೇವಸ್ಥಾನದಲ್ಲಿ ಕೂರೋದಕ್ಕೂ ಆಗೋಲ್ಲ, ದೇವ್ರಿಗೆ ನಮಸ್ಕಾರ ಮಾಡೋದಕ್ಕೂ ಆಗೋಲ್ಲ, ನಾವು ಏನು ಬೇಡ್ಕೋತೀವಿ ಅಂತಲೂ ಕೂಡ ನಮ್ಗೆ ಗೊತ್ತಾಗೋಲ್ಲ. ಸೊ ಆ ಥರ ಆಗುತ್ತೆ. ಒಂದು ಸ್ವಲ್ಪ ಏನೋ ತಿಂದುಬಿಟ್ಟಾಗಲಿ, ಒಂದು ಸ್ವಲ್ಪ ಏನೋ ಟೀನಾದರೂ ಕುಡಿದು ಹೋದರೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಾಗಲಿ, ಒಂದು ಸ್ವಲ್ಪ ಟೈಮ್ ಇಲ್ಲಾಂದರೂ ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ದೇವ್ರ ಹತ್ರ ನಮಸ್ಕಾರ ಮಾಡಿಕೊಂಡು ಶಾಂತವಾಗಿ ಬರ್ತೀವಿ. ಇಲ್ಲಾಂದರೆ ಹೋಗಿದ್ದು ಸಾಕಾಗಲ್ಲ, ಆ ಥರ ಆಗುತ್ತೆ. ಹಾಗಾಗಿ ಫಸ್ಟು ಟೀ ಮಾಡೋದಕ್ಕೆ ಇಟ್ಟಿದ್ದೆ, ಟೀ ಕುಡಿತಾ ಇದ್ದೀನಿ. ನನ್ನ ಮಗ ಈ ಕಡೆ ರೆಡಿ ಆಗ್ತಾ ಇದ್ದಾನೆ, ನಾನು ಇನ್ನೊಂದು ಕಡೆ ಟಿಫನ್ ಮಾಡ್ತಾಯಿದ್ದೀನಿ. ಬೇಗ ಟಿಫನ್ ಮಾಡಿ ಅವನನ್ನು ಕರ್ಕೊಂಡು ನಾನು ನಮ್ಮ ಮನೆಯವರು 3 ಜನ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನಕ್ಕೆ ಬಂದಮೇಲೆ ನಾವು ಹೂವು ತೊಗೊಂಬಂದಿದ್ವಿ, ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ವಿ. ಆಮೇಲೆ ಪೂಜೆ ಮಾಡೋಂಥ ಸ್ವಾಮಿಯರು ಇರ್ತಾರಲ್ವ, ಅವರು ಮತ್ತು ನಮ್ಮ ಮನೆಯವ್ರನ್ನ ಕರೆದು ಇಲ್ಲಿ ಹೂವು ಕಟ್ಬಾರಪ್ಪ ಅಂತ ಹೇಳಿ ಕರೆದ್ರು. ಅಲ್ಲಿ ಒಳಗಡೆ ಹೋಗ್ಬಿಟ್ಟು ನಮ್ಮ ಮನೆಯವರು ಹೂವನ್ನು ಮೇಲ್ಗಡೆ ಹಾಕಿ ಕಟ್ತಾ ಇದ್ದಾರೆ. ಇದು ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ತುಂಬ ಇಷ್ಟ, ಯಾಕೋ ಗೊತ್ತಿಲ್ಲ. ಶ್ರೀಶೈಲ ಅಂದ್ರೇ ಒಂಥರ ನನಗೆ ಕೈಯಲ್ಲಿರೋಂಥ ಏನು ಕೂದಲಿರುತ್ತಲ್ವ ಅದು ಇದಾಗುತ್ತೆ ನನಗೆ. ಆ ಥರ ತುಂಬ ಅಂದರೆ ತುಂಬ ಇಷ್ಟ.
ಆತಂದು ಹೇಳ್ಕೊಳೋದಕ್ಕೂ ಸಾಲದು. ಆ ಥರ ಕಷ್ಟ ಕೊಡ್ತಾನೆ. ಕೊಟ್ಟಮೇಲೆ ಅದಕ್ಕೆ ಒಂದೇ ಸಲ ನಮ್ಮ ಕೈ ಹಿಡಿತಾನೆ. ಅದನ್ನು ನಾನು ತುಂಬ ಸಲ ನೋಡಿದ್ದೀನಿ. ಹಾಗಾಗಿ ಕೊಡ್ತಾನೆ ಕಷ್ಟ, ಓಕೆ ಕೊಡಲಿ ನೋಡೋಣ ಅಂತ ತಾಳ್ಮೆಯಿಂದನೇ ಇರ್ತೀನಿ. ಯಾಕಂದರೆ ನಮ್ಗೆ ಒಂದು ಒಳ್ಳೆ ಟೈಮ್ ಬರ್ತಾಯಿದೆ ಅಂದರೆ ಅಲ್ಲಿ ನಮಗೆ ಒಂದು ಸ್ವಲ್ಪ ಕಷ್ಟ ಅನ್ನೋದು ಮೊದಲು ಕೊಡ್ತಾನೇ ಇರ್ತಾನೆ. ಕಷ್ಟದ ಮೇಲೆ ಕಷ್ಟ, ನೆಕ್ಸ್ಟ್ ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನೆ. ಆದರೆ ತಾಳ್ಮೆಯಿಂದ ಇರಬೇಕಷ್ಟೆ. ಇಲ್ಲ ಅಂತಂದರೆ ಸುಮ್ಮನೆ ಆ ದೇವ್ರನ್ನೆಲ್ಲ ಬೈಕೋತಾ ಇರ್ತೀವಿ ಕಷ್ಟದಲ್ಲಿ ಹಾಗೆಲ್ಲ. ಬಟ್ ಅದೇನು ಗೊತ್ತಾ, ಎಲ್ಲರಿಗೂ ಆತನಿಗೆ ಏನು ಕೊಡಬೇಕಂತ ಇರುತ್ತೋ ಅದನ್ನು ಕೊಟ್ಟಾಗ ಅದನ್ನು ನಿಭಾಯಿಸೋಂಥ ಕೆಪಾಸಿಟಿ ಇವ್ರ ಹತ್ರ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ದೇವ್ರು ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ನಮಗೆ ಕಷ್ಟಗಳನ್ನ ಕೊಡ್ತಿರ್ತಾನೆ. ಅದನ್ನು ಕಷ್ಟನ ಕೊಟ್ಟ ಮೇಲೇ ಆತನಿಗೆ ಗೊತ್ತಾಗುತ್ತೆ, ಓಕೆ ಇವ್ರು ಕಷ್ಟ ಬಂದರೂ ನಿಭಾಯಿಸ್ತಾರೆ, ಸುಖ ಬಂದರೂ ನಿಭಾಯಿಸ್ತಾನೆ ಅಂತ ಗೊತ್ತಾದ ಮೇಲೇ ನಮಗೆ ಒಂದೊಳ್ಳೆಯದು ಟೈಮ್ ಅನ್ನೋದು ಕೊಡೋದು ಅಷ್ಟೇ. ಸೊ ಫೈನಲಿ ನನಗೆ ಆ ದೇವರು ಹೂವು ಕೊಟ್ಟಾಯಿತು. ಈಗ ಹೂವು ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್. ಹ್ಯಾವ್ ಅ ನೈಸ್ ಡೇ.